ನಮಸ್ಕಾರ ಗೆಳತಿಯರೇ, ರತ್ನಪ್ರಭಾ ಕನ್ನಡ ಲಾಗ್ ಚಾನಲ್ಗೆ ಸ್ವಾಗತ. ಎಳ್ಳಿನಂತೆ ಶುದ್ಧ ಜೀವನ ಇರಲಿ, ಬೆಲ್ಲದಂತೆ ಸವಿಬಾಳು ನಿಮ್ಮದಾಗಿರಲಿ. ಎಳ್ಳು ಬೆಲ್ಲ ತಿಂದು ಸವಿಯಾಗಿ ಮಾತಾಡೋಣ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಸಂಕ್ರಾಂತಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈಗ ಊಟ ಎಲ್ಲ ಆಗ್ಯಾದ್ರಿ. ಈಗ ಬಟ್ಟೆಗಳು ಕೂಡ ವಾಶ್ ಮಾಡಿದ್ದೆ. ಅದು ಹ್ಯಾಂಡ್ ವಾಶ್ ಮಾಡ್ತೀನಲ್ಲ ನಾನು ಬಟ್ಟೆಗಳು, ಅದನ್ನು ಮ್ಯಾಗ ಬಟ್ಟೆ ಒಣಗ್ಲಕ್ಕ ನಾನು ಮೇಲ್ಗಡೆ ಬಂದಿದ್ದೆ. ನೀವು ನೋಡ್ತಾ ಇರ್ಬೋದು, ಮಕ್ಕಳು ಕೂಡ ಪತಂಗ ಆಡಿಸ್ತಾ ಇದ್ದಾರೆ. ಈ ಸಣ್ಣ ವಯಸ್ಸಿನಲ್ಲಿ ಆಡಿಸ್ರೆ ಚೆನ್ನಾಗಿ ಅನ್ನಿಸ್ತದ್ರಿ. ಮಕ್ಕಳು ಆಟ ಆಡ್ಲಕ್ಕ ಬಿಡಬೇಕು, ಅವರಿಗೂ ಕೂಡ ಸಂತೋಷ ಆಗ್ತದೆ. ಅದಕ್ಕೋಸ್ಕರ ನಾನು ಕೂಡ ನನ್ನ ಮಕ್ಕಳಿಗೆ ಪತಂಗ ಆಡಿಸ್ಲಕ್ಕ ಮೇಲ್ಗಡೆ ಆಟ ಆಡ್ಲತ್ತಾರ. ಈಗ ನಾನು ಬಟ್ಟೆಗಳು ಒಣಗ್ಲಕ್ಕ ಮೇಲ್ಗಡೆ ಬಂದೀನಿ. ನೋಡ್ತಾ ಇದ್ದೀನಿ ಸುತ್ತಮುತ್ತ ಮಕ್ಕಳು ಆಡಿಸ್ಲತ್ತಾರೇನೋ ಅಂತ ಕೇಸಿಂದ. ಇಲ್ಲಿ ಯಾರು ಮಕ್ಕಳು ಅಷ್ಟೊಂದು ಮೇಲ್ಗಡೆ ಬಂದಿರಲಿಲ್ಲ. ಸ್ವಲ್ಪ ಮಕ್ಕಳು ಬಂದಿದ್ರು ಪತಂಗ ಆಡ್ಲಕ್ಕ. ಅಲ್ಲೆಲ್ಲ ನೋಡಿ ಕೇಸಿಂದ ನಾನು ಕೂಡ ಬಟ್ಟೆಗಳೆಲ್ಲ ಒಣಗಿ ನಾವು ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋದಿತ್ತು. ಅಷ್ಟೊಂದು ನಾನು ಅಡುಗೆ ಮಾಡೋದು ವಿಡಿಯೋ ಕೂಡ ಮಾಡಿರಲಿಲ್ಲ. ಹೋಳಿಗೆ ಯಾವ ಥರ ಮಾಡ್ಬೇಕನ್ನೋದು ನಾವೊಂದು ವಿಡಿಯೋ ಕೂಡ ಮಾಡಿದ್ದೆ. ಸಾರು ಕೂಡ ಹೋಳಿಗೆ ಸಾರು ಕೂಡ ಯಾವ ಥರ ಮಾಡ್ಬೇಕನ್ನೋದು ಕೂಡ ವಿಡಿಯೋ ಮಾಡೀನಿ. ಅದು ಕೂಡ ಡಿಸ್ಕ್ರಿಪ್ಷನ್ದಾಗ ಇದ್ರ ಲಿಂಕ್ ಕೊಡ್ತೀನಿ, ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬಹುದು. ನಿಮ್ಮ ಕಡೆಗೆ ಸಂಕ್ರಾಂತಿ ಹಬ್ಬ ಯಾವ ಥರ ಆಚರಿಸಿರಿ ಅಂತ ಕೇಸಂದ ನನಗೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಮಗನ ಪತಂಗ್ ಇದು ಯಾವ ಥರ ಅದಂತ ಕೇಸಂದ ನಿಮಗೆ ತೋರಿಸ್ಲತ್ತೀನಿ. ಈಗ ನೋಡ್ರಿ ಯಾವ ಥರ ಹೋಗ್ತದೆ. ಇದು ಹವಾದಾಗ ಹೋಗ್ಲತ್ತದ ನೋಡ್ರಿ. ನಿಮಗೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನೊಮ್ಮೆ ನಿಮಗೆಲ್ಲರಿಗೂ ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಕಮೆಂಟ್ಸ್ ಮಾಡಿ ಹೇಳ್ರಿ ನೀವು ಯಾವ ಥರ ಹಬ್ಬ ಆಚರಿಸಿರಿ ಅಂತ ಕೇಸಿಂದ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ನಿಮ್ಗೆ ಭೇಟಿ ಆಗ್ತೀನಿ. ಪ್ಲೀಸ್ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ನನ್ನ ಚಾನಲ್ಗೆ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಭೇಟಿ ಆಗ್ತೀನಿ ರೀ. ಅಲ್ಲಿವರೆಗೂ ನಮಸ್ಕಾರ.